ಹಲೋ ಎವ್ರಿವನ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾವು ಟ್ರಿಪ್ ಹೋಗ್ತಿದ್ದೀವಿ, ಎಲ್ಲಿಗೆ ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ಸೊ ನಾವು ಹೋಗ್ತಿರೋದು ಶಿರ್ಡಿಗೆ. ಸೊ ನಾವು ಹೊರಟಿದ್ದು ಸ್ಯಾಟರ್ಡೇ ಮಿಡ್ ನೈಟ್. ಸೊ 12 o'clock ಮನೆ ಬಿಟ್ವಿ. ಫ್ಲೈಟ್ ಇದ್ದಿದ್ದು 4:50ಗೆ. ಸೊ ಅದರಿಂದ 12 o'clockಗೆ ಮನೆ ಬಿಡೋಣ ಅಂತ ಒಂದು 3 ಫ್ಯಾಮಿಲಿ ಹೋಗಿದ್ವಿ. ಸೊ ಯಾಕೆಂದರೆ ತುಂಬ ಲಾಂಗ್ ಇದೆ ಏರ್ಪೋರ್ಟ್ ಕೂಡ ನಮ್ಮ ಮನೆಯಿಂದ. ಸೊ ಸ್ವಲ್ಪ ಬೇಗನೆ ಹೋಗೋಣ, ಯಾಕೆ ಬೇಕು, ಸ್ಯಾಟರ್ಡೇ ನೈಟ್ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಎಲ್ಲ ಇರುತ್ತೇನೋ ಅಂದ್ಬಿಟ್ಟು ಬೇಗ ಹೊರಟ್ವಿ. ಸೊ ನೋಡಿ ಎಲ್ಲ ರೀಚ್ ಆಗಿದ್ರು. ಆಲ್ಮೋಸ್ಟು ನಮ್ಮ ಶಾಲು ಫ್ಯಾಮಿಲಿ ರೀಚ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ನಾವು ಹೋದ್ವಿ. ನೆಕ್ಸ್ಟ್ ರೀಚ್ ಆಗಿದ್ದು ನಾವು ಮತ್ತು ಇನ್ನೊಂದು ಫ್ಯಾಮಿಲಿ ಬರಬೇಕು. ಇದು ನಮ್ಮ ಶಾಲು ಬಾವ, ನಮ್ಮ ಶಾಲು ಅತ್ತೆ ಮಾವ, ಶಾಲು ಅಮ್ಮ ಇವರೆಲ್ಲ. ಸೊ ನಾವು ಹೋಗ್ತಿದ್ದು 15 ಮೆಂಬರ್ಸ್. ಸೊ ನಾವು ಹೋಗಿದ್ದು ಪ್ಯಾಕೇಜಲ್ಲಿ ಸಾಯಿ ಏನೋ ಇತ್ತು ಪ್ಯಾಕೇಜ್ ನೇಮು. ಸೊ ಅದ್ರ ಬಗ್ಗೆ ಅಷ್ಟು ನಂಗೆ ನೆನಪಿಲ್ಲ. ಸೊ ನೋಡಿ ಇನ್ನೊಂದು ಫ್ಯಾಮಿಲಿ ಬಂತು. ಇವರು ನಮ್ಮ ಹರಿ, ಸುಷ್ಮಾ, ಅವ್ರ ಅಮ್ಮ ಮತ್ತು ಅವ್ರ ಅಜ್ಜಿ, ಅವ್ರ ಪಾಪು. ಸೊ ಇವರೆಲ್ಲ ಬಂದರು. ಸೊ ನಾವೆಲ್ಲ ಹೋಗ್ತಿದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ಟ್ರಿಪ್ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಪ್ಯಾಕೇಜಲ್ಲಿ ಹೋಗಿದ್ವಿ. ಬಟ್ ಅಂದ್ರೂ ನಾವು ಹೋಗಿರೋ ಥರನೇ ಇತ್ತು. ಯಾಕೆಂದರೆ ನಮ್ಮದೇ ಒಂದು ಗ್ರೂಪ್ ಆಗಿಬಿಟ್ಟಿತ್ತು. ಅಲ್ಲಿ 14 ಮೆಂಬರ್ಸ್ ಪ್ಯಾಕೇಜಲ್ಲಿ ಹೋಗಿದ್ವಿ. ಸೊ ಬಟ್ ಅಂದ್ರೂ ನಮ್ಮ ಫ್ಯಾಮಿಲಿ ಅಂತೂ ಫುಲ್ಲು ಜೋಶಲ್ಲಿ ಇರ್ತೀವಿ. ಯಾವಾಗ್ಲೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು ಸೊ ಚೆನ್ನಾಗಿರ್ತೀವಿ. ಸೊ ಅದರಿಂದ ಚೆನ್ನಾಗಿತ್ತು ನಮ್ಮ ಟ್ರಿಪ್ ಕೂಡ. ನೋಡಿ ನಮ್ಮ ಹರಿ ಮಗಳಿವಳು. ಸೊ ನಮ್ಮದು ಪ್ಯಾಕೇಜ್ ಬಂದು ಏನಿರಲಿಲ್ಲ. ರೂಮ್ ಇತ್ತು, 3 ಸ್ಟಾರ್ ರೂಮು, ಹೋಟೆಲ್ ರೂಮು, ಮತ್ತು 1 ಟೈಮ್ ಬ್ರೇಕ್ಫಾಸ್ಟ್ ಅನ್ಲಿಮಿಟೆಡ್. ಸೊ ಅಷ್ಟೇ ಆಗಿರುತ್ತೆ ನಮ್ಮ ಪ್ಯಾಕೇಜಲ್ಲಿ. ಮತ್ತು ಟ್ರಾವೆಲಿಂಗ್ ಸೊ ಅವ್ರದ್ದಾಗಿತ್ತು. ನಮ್ಮ ಪ್ಯಾಕೇಜು ಕಾಸ್ಟ್ ಬಂದು 13,000 ಪರ್ ಹೆಡ್ಡು. ನಾವು ಹೋಗಿದ್ದು ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಅದು ನಾವು ಹೋಗಿದ್ದ ಪ್ಯಾಕೇಜಲ್ಲಿ ಮತ್ತು ತುಂಬ ಚೆನ್ನಾಗಿತ್ತು. ಪ್ಯಾಕೇಜ್ ಕೂಡ ಚೆನ್ನಾಗಿತ್ತು ಮತ್ತು ತುಂಬ ಸಪೋರ್ಟಿವ್ ಆಗಿತ್ತು. ಸೊ ನಮ್ಮ ಗ್ರೂಪಲ್ಲಿ ಅಂದರೆ ಒಬ್ರಿಗೊಬ್ರು ಕೇರ್ ಮಾಡಿಕೊಂಡು ಇರ್ತೀವಿ. ಸೊ ಎಂಜಾಯ್ ಮಾಡ್ತೀವಿ. ಸೊ ಅದರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮದೆಲ್ಲ ಅಂದರೆ ಎಲ್ಲ ಇದೆಲ್ಲ ಲಗೇಜೆಲ್ಲ ಇದು ಮಾಡಿ ಮತ್ತು ನಮ್ಮದು ಪಾಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೊ ಕ್ಯೂ ನಿಂತಿದ್ವಿ. ಸೊ ರಶ್ ಕೂಡ ಇತ್ತು. ಇದೆಲ್ಲ ನನ್ನ ಮಗಳು ಮತ್ತು ಶಾಲು. ಸೊ ಇದೆ ಇವಳೆ ಶಾಲು. ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಹೊರಟ್ವಿ. ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಅಂತೂ ಹೇಳೋದೇ ಬೇಡ, ಸಖತ್ತಾಗಿದೆ ಮಾತ್ರ. ನಾವು ಹೊಸದು ಇವಾಗ ಮತ್ತೆ ಅದು ಏರ್ಪೋರ್ಟ್ ಆದಮೇಲೆ ನಾನು ಹೋಗಿರಲಿಲ್ಲ. ಫಸ್ಟ್ ಹಳೇದಿದ್ದಾಗ ಹೋಗಿದ್ವಿ, ಹೊಸದಾದ್ಮೇಲೆ ಹೋಗಿರಲಿಲ್ಲ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ನೋಡೋಕ್ಕಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ಹೋದರೆ ಎಲ್ಲೋ ಬಂದಿದ್ದೀವಿ ಹೊರಗಡೆ ದೇಶಕ್ಕೆ ಅನ್ನೋ ಥರ ಫೀಲ್ ಆಗುತ್ತೆ, ಅಷ್ಟು ಸಖತ್ತಾಗಿದೆ. ಅದೆಲ್ಲ ಆಯಿತು. ಮತ್ತು ನಾವೆಲ್ಲ ಬೋರ್ಡಿಂಗ್ ಪಾಸ್ ಹೋಗಿದ್ದು 2 ಡೇಸ್ ಪ್ಯಾಕೇಜು. ಸೊ ನಾವು ಸ್ಯಾಟರ್ಡೇ ಮಿಡ್-ನೈಟು. ಸೊ 4:45 ಅಂದರೆ ಸಂಡೇ ಮಾರ್ನಿಂಗ್ ಅಂದ್ಕೊಳ್ಳಿ. ಸೊ 4:45ಗೆ ಫ್ಲೈಟ್ ಇದ್ದಿದ್ದು. ಸೊ ಅಲ್ಲಿ ರೀಚ್ ಆಗಿದ್ದು 6:30, 6:45ಗೆಲ್ಲ ರೀಚ್ ಆದ್ವಿ. ಸೊ ಅವ್ರಿಗೂ ಫ್ಲೈಟ್ ಇದ್ದಿದ್ದು. ಸೊ ಪುಣೆ ಹೋದ್ಮೇಲೆ ನಮ್ಮದು ಬಸ್ ಇತ್ತು ಪ್ಯಾಕೇಜಲ್ಲಿ, ಅವ್ರ ಪಿಕಪ್ ಪಾಯಿಂಟು ಪೂನಾ. ಸೊ ಅಲ್ಲಿಂದ ಸೀಟ್ ಹುಡ್ಕೊಂಡು ಕೂತ್ಕೊಂಡ್ವಿ ಫೈನಲಿ. ಇದೆಲ್ಲ ಫ್ಯಾಮಿಲಿ ಜೊತೆ ಹೋಗೋದೇ ಒಂದು ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಹೋಗೋದು ಬೇರೆ ಥರ ಇರುತ್ತೆ, ಫ್ಯಾಮಿಲಿ ಜೊತೆ ಹೋಗೋದು ಬೇರೆ ಥರ ಇರುತ್ತೆ. ಸೊ ನಾವುಗಳಂತೂ ನಮ್ಮ ಶಾಲು, ನಾನು, ನಮ್ಮ ಹರಿ, ಸುಷ್ಮಾ, ಸೊ ನನ್ನ ಮಗಳು ಇದ್ರಂತೂ ನಮಗೆ ಏನೂ ಬೇಡ, ಯಾರೂ ಬೇಡ ಅನಿಸುತ್ತೆ. ಯಾಕೆಂದರೆ ನಾವು ಅಷ್ಟು ಕ್ಲೋಸ್ ಆಗಿರ್ತೀವಿ, ಒಂಥರ ಚೈಲ್ಡಿಶ್ ಥರ. ಸೊ ಚೆನ್ನಾಗಿತ್ತು. ಮತ್ತು ನೋಡಿ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೊ ನಾವು ಹೊರಟ್ವಿ. ಬಸ್ಸು ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ವಿಡಿಯೋ ಬ್ಲಾಗ್ ಮಾಡ್ಬಿಡೋಣ ಎಲ್ಲರೂ. ಹಾಯ್ ಸಬ್ಸ್ಕ್ರೈಬ್ ಆಗಿ. ನಾವು ಪ್ಯಾಕೇಜಲ್ಲಿ ಹೋಗಿದ್ದಂದರೆ ಫಸ್ಟ್ ಟೈಮು ನಾವು. ಸೊ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡಬೇಕಿತ್ತು. ಸೊ ಅಲ್ಲಿಂದ ಫಸ್ಟ್ ಹೋಗಿದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಟೆಲ್ ರೂಮ್ಗೆ. ನೋಡಿ ನಮ್ಮದಿದೆ ಹೋಟೆಲ್ ರೂಮು, 3 ಸ್ಟಾರ್ ಹೋಟೆಲ್ ರೂಮ್ ಕೊಟ್ಟಿದ್ರು ಅವರು. ಸೊ ಚೆನ್ನಾಗಿತ್ತು ಹೋಟೆಲ್ ರೂಮ್ ಎಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಕೂಡ ಆಯಿತು ನಮಗೆ. ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದು ಹೋಟೆಲ್ ಊಟ ಮಾಡೋಕ್ಕೆ ಅಂದ್ಬಿಟ್ಟು. ಊಟ ಮಾಡಿಕೊಂಡು ಮತ್ತು ಅಲ್ಲಿ ಶಿರ್ಡಿಲೇ ಸ್ಟೇ ಆಗಿದ್ದು ನಾವು. ರೂಮ್ ಕೊಟ್ಟಿದ್ದು ನಮಗೆ ಶಿರ್ಡಿ ದೇವಸ್ಥಾನದ ಪಕ್ಕನೇ. ಸೊ ಇದೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಬಟ್ ಫೋನ್ ತೊಗೊಂಡೋಗಂಗಿರಲಿಲ್ಲ ಶಿರ್ಡಿ ಟೆಂಪಲ್ ಹತ್ರ ಫೋಟೋ ಎಲ್ಲ ತೆಕ್ಕೊಳ್ಳೋಕ್ಕಾಗಲಿಲ್ಲ ದೇವಸ್ಥಾನದ್ದು. ಸೊ ಮತ್ತೆ ಬಂದು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೈಟು ಪ್ರಸಾದ ಇತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿ ಪ್ರಸಾದನೇ ಊಟ ಮಾಡ್ಕೊಂಬಂದ್ವಿ. ಸೊ ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಅನ್ಕೊಬೇಡಿ ಎಲ್ಲ ಸೊ ಬರೀ ಊಟದ್ದೇ ವಿಡಿಯೋ ಹಾಕಿದ್ದಾಳೆ, ಬೇರೆ ಯಾವುದೂ ಹಾಕಿಲ್ಲ ಅಂದ್ಬಿಟ್ಟು. ಬಟ್ ಯಾವುದೂ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಸೊ ಇದು ಮಂಡೇ ವಿಡಿಯೋ ಆಗಿರುತ್ತೆ. ಸೊ ನಾನು ಇದನ್ನೇ ಕಂಟಿನ್ಯೂಷನ್ ಬ್ಲಾಗಲ್ಲಿ ಹಾಕಿರ್ತೀನಿ. ಸೊ ನೋಡಿ. ಸೊ ಬಫೆ ಸಿಸ್ಟಮ್ ಇತ್ತು. ಇದು
ಪ್ಯಾಕೇಜ್ ಅವ್ರ ಕಡೆಯಿಂದನೇ ಸೊ ಬ್ರೇಕ್ಫಾಸ್ಟ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು 9:30ಗೆ ಅಲ್ಲಿ ಬಿಟ್ವಿ. ಸೊ ಬಸ್ಸಲ್ಲಿ ನೋಡಿ ಎಲ್ಲ ನಾವು ಬಿಗ್ ಬಾಸ್ ಆಟ ಆಡ್ತಿದ್ದೀವಿ. ಸೊ ನಾನು ಇದು ವಿಡಿಯೋ ಕೂಡ ಹಾಕಿದ್ದೀನಿ ಹೇಗೆಲ್ಲ ಮಾತಾಡಿದ್ದೀನಿ. ಸೊ ನಾನು ಬಸ್ಸಲ್ಲಿ ಬಿದ್ದೋಗ್ಬಿಟ್ಟೆ ಚೆನ್ನಾಗಿತ್ತು. ಸೊ ನಾವು ಅಲ್ಲಿಂದ ಬಂದಿದ್ದು ರೇಣುಕಮ್ಮನ ದೇವಸ್ಥಾನಕ್ಕೆ ಅಂತ ಕರ್ಕೊಂಬಂದರು ಅಲ್ಲೇ. ಸೊ ಇದೊಂದು ದೇವಸ್ಥಾನ ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಸೊ ಏನೋ ಒಂಥರ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು, ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ನಿಸ್ತು, ಪೀಸ್ಫುಲ್ಲಾಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಹೊರಟಿದ್ದು ನಾವು ಶನಿಶೃಂಗೇಶ್ವರಂಗೆ. ಸೊ ಶನಿಶೃಂಗೇಶ್ವರಗೆ ಹೋಗಿ ಫೋಟೋಸ್ ಎಲ್ಲ ತೆಕ್ಕೊಂಡು ನೋಡಿ ದರ್ಶನ ಮಾಡಿಕೊಂಡು ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ದೇವಸ್ಥಾನವೂ ತುಂಬ ಚೆನ್ನಾಗಿ ಕೂಡ ಇತ್ತು. ಬಟ್ ಟೈಮ್ ಸಾಕಾಗಲಿಲ್ಲ ನಮಗೆ. ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಶಿವನ ದೇವಸ್ಥಾನಕ್ಕೆ. ಬಟ್ ಅದು ಕರ್ಕೊಂಡೋಗಕ್ಕಾಗಲಿಲ್ಲ. ನಾನು ತುಂಬ ವರ್ಷದಿಂದ ಈ ದೇವಸ್ಥಾನಕ್ಕೆ ಬಂದೆ, ಶನಿಶೃಂಗೇಶ್ವರಕ್ಕೆ ಬಂದಿದ್ದೆ, ಶಿರ್ಡಿಗೆ ಬಂದುಬಿಟ್ಟು. ಬಟ್ ಈ ಥರ ಎಲ್ಲ ಇರಲಿಲ್ಲ ಆವಾಗ, ತುಂಬ ಹಳ್ಳಿ ಟೈಪ್ ಇತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಸೊ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ರು. ಈ ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು, ಫುಡ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಬಟ್ ನಾವೇ ಪೇ ಮಾಡ್ಕೊಬೇಕು. ಅವರು ಪ್ಯಾಕೇಜ್ ಅವ್ರ ಕಡೆಯಿಂದ ಒಂದು ಬ್ರೇಕ್ಫಾಸ್ಟ್ ಅಷ್ಟೇ ಸಿಗೋದು, ಬೇರೆ ಎಲ್ಲ ನಾವೇ ಪೇ ಮಾಡಬೇಕು. ಮತ್ತು ಇದು ಒಂದು ದೇವಸ್ಥಾನಕ್ಕೆ ಕರ್ಕೊಂಬಂದರು, ಏನೋ 8 ಗಣೇಶನ ದೇವಸ್ಥಾನ ಅಂತ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ. ಸೊ ಇಷ್ಟ ಆಗಿತ್ತು. ನಮ್ಮ ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಇಷ್ಟ ಆದರೆ ಲೈಕ್ ಮಾಡಿ.